ಲೋಕಸಭಾ ಚುನಾವಣೆ ಸಮೀಪ ಬರ್ತಾ ಇದೆ. ನಮ್ಮ ಪಕ್ಷದಲ್ಲಿ ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿಗಳ ಆಯ್ಕೆ ಪ್ರಾರಂಭವಾಗಿದೆ. ಆ ದಿಶೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ನಾನು ಪ್ರಬಲ ಆಕಾಂಕ್ಷಿ. ಮುಧೋಳ ಮತಕ್ಷೇತ್ರ ಸುಮಾರು ವರ್ಷಗಳಿಂದ ಮೀಸಲು ಮತಕ್ಷೇತ್ರವಾಗಿರುವುದರಿಂದ ನಮಗೆ ಯಾವುದೇ ಅವಕಾಶ ಇದುವರೆಗೆ ಸಿಕ್ಕಿರಲಿಲ್ಲ. ನಾನು PLD ಬ್ಯಾಂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ, PLD ಬ್ಯಾಂಕಿನ ನಿರ್ದೇಶಕನಾಗಿ, ಹಲವು ಸಂಘ ಸಂಸ್ಥೆಗಳಿಗೆ ಕೆಲಸ ಮಾಡಿ, ತಾಲೂಕು ಪಂಚಾಯತಿ ಅಧ್ಯಕ್ಷನಾಗಿ, ಜಿಲ್ಲಾ ಪಂಚಾಯತಿ 2 ಬಾರಿ ಅಧ್ಯಕ್ಷನಾಗಿ ಸಾಕಷ್ಟು ಜನಪರವಾದ ಕೆಲಸಗಳನ್ನು ಮಾಡಿದ್ದೀನಿ. ಆ ದಿಶೆಯಲ್ಲಿ ನಾವು ಪಕ್ಷದ ಹೈಕಮಾಂಡ್ಗೆ ವಿನಂತಿ ಮಾಡ್ತಾ ಇದ್ದೀವಿ, ನಿಮಗೆ ಅವಕಾಶ ಮಾಡಿಕೊಡಿ, ಪಕ್ಷ ಬೆಳೆಸಲು ಪಕ್ಷದ ಸಂಘಟನೆಗೆ ಅವಕಾಶ ಮಾಡಿಕೊಡಿ ಅಂತ ನಾನು ವಿನಂತಿ ಮಾಡ್ಕೊಳ್ತೀನಿ. ಅದ್ರ ಜೊತೆಯಾಗಿ ಪಕ್ಷದಲ್ಲಿ ಇನ್ನೂ ಕೆಲವರು ಆಕಾಂಕ್ಷೆಗಳು ಇರ್ಬೋದು, ಇಲ್ಲಂತಿಲ್ಲ. ಯಾರಿಗೆ ಕೊಟ್ಟರು ಪಕ್ಷದ ಕೆಲಸಕ್ಕಾಗಿ ನಾವು ದುಡ್ಡು ಹೊರಗಡೆ ಬರ್ತದ್ದು ಮಾತಿಲ್ಲ. ಆದರೆ ಪ್ರಾಶಸ್ತ್ಯ ನಮಗೆ ಕೊಡಬೇಕು ಅನ್ನುವ ಹಕ್ಕು ನಮ್ಮದು, ಒತ್ತಾಯ. ಆ ದಿಶೆಯಲ್ಲಿನ ಎಲ್ಲ ಶಾಸಕರಲ್ಲಿ, ರಾಜ್ಯದ ಮುಖಂಡರಲ್ಲಿ, KPCC ಅಧ್ಯಕ್ಷರಲ್ಲಿ, ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ವಿನಂತಿ ಮಾಡ್ಕೊಂಡಿದ್ದೀನಿ. ಇನ್ನೂ ವಿನಂತಿ ಮಾಡ್ಕೊತೀನಿ, ನನಗೆ ಅವಕಾಶ ಮಾಡಿಕೊಡಿ. ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ನನಗೆ ಪ್ರತಿ ಹಳ್ಳಿಯಲ್ಲಿ ಸಾಕಷ್ಟು ಕಾರ್ಯಕರ್ತರ ಸಂಬಂಧ ಇದೆ, ಇವತ್ತಿಗೂ ಪ್ರತಿ ಹಳ್ಳಿಯಲ್ಲಿ ಸಂಪರ್ಕ ಕೊಡಿದ್ದು ನನಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಸರ್ವಾಂಗೀಣ ಜಿಲ್ಲಾ ಅಭಿವೃದ್ಧಿಗೆ ನಾನು ಶ್ರಮಿಸುತ್ತೇನೆ. ಪಕ್ಷಕ್ಕೆ ಒಳ್ಳೆಯ ಹೆಸರು ತರ್ತಕ್ಕಂಥ ಈ ವೇದಿಕೆ ಮೂಲಕ ಪಕ್ಷದ ಹಿರಿಯರಿಗೆ ವಿನಂತಿ ತೋರಿಸುತ್ತೇನೆ. ಮುಧೋಳ ಮತಕ್ಷೇತ್ರದ ಮೀಸಲು ಕ್ಷೇತ್ರ ಇರುವುದರಿಂದ ನಮ್ಮ ಕ್ಷೇತ್ರದಲ್ಲಿ 40 ವರ್ಷದಿಂದ ನಮ್ಮ ಮುರುಘ ಸಮಾಜಕ್ಕೆ ಯಾರೇ ಅವಕಾಶ ವಂಚಿತರೆ. ಒಂದು MLCನೂ ಕೊಟ್ಟಿಲ್ಲ, MP ಅದು 1989 ಒಂದು ಸಲ ನಮಗೆ ಅವಕಾಶ ಕೊಟ್ಟಿದ್ದರು. ಅದು ಪೂರ್ಣ ಪ್ರಮಾಣ ಅವಧಿ ಮುಗಿಸೋಕೆ ಆಗಬೇಕು. ಏನೋ ಕಾರಣದಿಂದ ಸರ್ಕಾರ ಇದಾಗಿ 2 ವರ್ಷ ನಮ್ಮದು ಅವಕಾಶ ಇದಾಗೈತಿ. ಆಮೇಲೆ ನಮ್ಮ ಶಿವಕುಮಾರ್ ಮಲಗಣ್ಣ ಅವರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ 2 ಅವಧಿಗೆ ಇರೋದ್ರಿಂದ ಬಾಲ್ಕೋಟ ಲೋಕಸಭಾ ಕ್ಷೇತ್ರಾದ್ಯಂತ ಸ್ಥಿರಪಡಿಸಿದ್ರೆ ಅದ. ಆಮೇಲೆ ಅನುಭವ ಇಂದ ತಂದೆಯವರು ಲೋಕಸಭಾ ಕಾಂಟ್ಯಾಕ್ಟ್ ಮಾಡಿ ಅವಾಗಿಂದನೂ ಒಂದು ಸ್ಥಿರಪಡಿಸಿದ್ರು. ಹಾಗಾಗಿ ನಮಗೆ ವಂಚಿತ ಇದ್ದಂಥ ತಾಲೂಕಿಗೆ ಕಾಂಗ್ರೆಸ್ ಪಕ್ಷದವರು, ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು, ಜಿಲ್ಲೆಯಲ್ಲಿರುವಂಥ ಪಕ್ಷದ ಎಲ್ಲ ಶಾಸಕರು, ಪ್ರಮುಖರು ಕೂಡಿ ನಮ್ಮ ತಾಲೂಕಿಗೆ ಒಂದು ಶಿವಕುಮಾರ್ ಮಲಗಣ್ಣವ್ರಿಗೆ ಒಂದು ಅವಕಾಶ ಕೊಡಬೇಕಂತೇಳಿ ನಾವು ಪಕ್ಷದ ಕಾರ್ಯಕರ್ತನಾಗಿ ನಾವೊಂದು ವಿನಂತಿ ಮಾಡಿದ್ವಿ. ಮುಧೋಳ ತಾಲೂಕಿನಲ್ಲಿ ಸಾಕಷ್ಟು ಹೆಸರು. ನಾನು ಪಾಲಪ್ಪ ಮುಂದೂರು, ಮುಧೋಳ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ, ಪ್ರಗತಿಪರ ರೈತನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಮುಧೋಳ ತಾಲೂಕಿನಲ್ಲಿ ಅನೇಕ ರೀತಿಯ ಸಹಕಾರ ಮತ್ತು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಹೆಸರು ಮಾಡಿದಂಥ ಮಲಗಾನ್ ಕುಟುಂಬದವರು ಹಾಗೂ ಹಿಂದೆ SS ಮಲಗಾನ್ ಸಾಹೇಬರಂತೆ ಖ್ಯಾತಿಯಾದಂಥ ಅವರ ಪುತ್ರರಾದಂಥ ಶಿವಕುಮಾರ್ ಮಲಗಾನ್ ಅವರು ತಾಲೂಕಿನ ಎಲ್ಲ ಜನಾಂಗದ ಜೊತೆಗೆ ಸರ್ವರಲ್ಲಿಯೂ ಒಂದು ವಿಶೇಷವಾದ ಕೆಲಸವನ್ನು ಮಾಡಿ ಅವರ ತಮ್ಮ ಗಮನವನ್ನು ಸಾರ್ವಜನಿಕವಾಗಿ ಇಟ್ಟು ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ. ಒಳ್ಳೆಯ ಸ್ನೇಹಿತ ಬಳಗವು ಅವರಲ್ಲಿದೆ. ಹಾಗೂ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಸಹಕಾರ ರಂಗದಲ್ಲಿ ಇವೆಲ್ಲ ಕೆಲಸಗಳನ್ನು ಮಾಡಿ ಇಡೀ ಬಾಗಲಕೋಟೆ ಜಿಲ್ಲೆಯಲ್ಲಿ ಇವರು ಎಲ್ಲ ಜನಾಂಗದ ಪರಿಚಿತರಾಗಿದ್ದು, ಈ ಸಲ ನಮ್ಮ ಮುಧೋಳ ತಾಲೂಕಿನವರು ಆಗಿದ್ದು, ನಮ್ಮಲ್ಲಿ ಮೀಸಲು ಕ್ಷೇತ್ರ ಇರುವುದರಿಂದ ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ, ಬಾಗಲಕೋಟೆ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಸಲುವಾಗಿ ಈ ಸಲ MP ಕ್ಷೇತ್ರದ ಒಂದು ಟಿಕೆಟನ್ನು ಅವರಿಗೆ ಕೊಡಬೇಕೆಂದು ನಾನು ಎಲ್ಲ ಪಕ್ಷದ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಕಾಂಗ್ರೆಸ್ ಪಕ್ಷದ DK ಶಿವಕುಮಾರ್ ಅವರಲ್ಲಿಯೂ,
ತಾಲೂಕಿನ ಮತ್ತು ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯರಲ್ಲಿಯೂ ಕಾರ್ಯಕರ್ತರಲ್ಲಿಯೂ ಎಲ್ಲ ಸಮಾಜದ ವರ್ಗದಲ್ಲಿಯೂ ನಾನು ಬೇಡಿಕೊಂಡು ಕೇಳಿಕೊಂಡು ಅವರಿಗೆ ಈ ಭಾಗದಿಂದ ಅವರಿಗೆ ಟಿಕೆಟನ್ನು ಕೊಟ್ಟು ಈ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಸಲುವಾಗಿ ಅವರಿಗೆ ಕೊಡಬೇಕೆಂದು ನಾನು ಎಲ್ಲ ಪಕ್ಷದ ಹಿರಿಯರಲ್ಲಿ ನಾನು ಅತ್ಯಂತ ಕಳಕಳಿಯಿಂದ ರೈತನಾಗಿ ಮತ್ತು ಕಾರ್ಯಕರ್ತನಾಗಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ.